ಈ ಜೂನ್ ಮತ್ತು ಜುಲೈನ ಮಳೆ ಕರ್ನಾಟಕಕ್ಕೆ ಕೈ ಹಿಡಿದುಬಿಟ್ರೆ ಸಾಕಪ್ಪ ಭಗವಂತ ಅಂತ ಹೇಳಿ ರೈತರು ಕೇಳ್ಕೊಳ್ತಾ ಇರ್ತಾರೆ ಯಾವಾಗಲೂ. ಜುಲೈ ಅಕಸ್ಮಾತ್ ಕೈ ಕೊಟ್ಟುಬಿಟ್ರೆ ಹೆಚ್ಚು ಕಡಿಮೆ ಕರ್ನಾಟಕಕ್ಕೆ ಬರ ಬಂದಂತೆಯೇ ಲೆಕ್ಕ. ಕರ್ನಾಟಕಕ್ಕೆ ಬರ ಆವರಿಸ್ಕೊಳ್ತು. ಆಗಸ್ಟಲ್ಲಿ ತುಂಬ ದೊಡ್ಡ ಮಟ್ಟಕ್ಕಂತೂ ಆಗಲಿಕ್ಕಿಲ್ಲ ಅಂತ ಒಂದು ಅಂದಾಜಿದೆ. ಆದರೆ ಅದೃಷ್ಟವಶಾತ್ ಹೋದ ವರ್ಷ ಇಡೀ ಬರದ ಬಗ್ಗೆನೇ ನಾವೆಲ್ಲ ಮಾತಾಡ್ತಾ ಇದ್ವಿ. ಎಲ್ಲಿ ನೋಡಿದ್ರೂ ಬರ 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 ಅಂತ ಮಾತಾಡ್ತಾ ಇದ್ವಿ. ಜನಗಳಿಗೆ ನೀರು ಸಿಗ್ತಾ ಇಲ್ಲ, ಕುಡಿಯೋ ನೀರಿಗೆ ತತ್ವಾರ ಆಗ್ತಾ ಇದೆ, ಬೆಳೆಗಳಿಗೆ ಮಳೆ ಬಂದಿಲ್ಲ, ಬಿತ್ತನೆ ಕಾಣಬೇಕಾಗಿತ್ತು ಇಷ್ಟೊತ್ತಿಗೆ ಆಗಿಲ್ಲ, ಅದು ಇದು. ಆಷಾಢ ಅಂದರೆ ಹಾಗೇನೆ, ಆಷಾಢದಲ್ಲಿ ಬಿತ್ತನೆ ಕೆಲಸ ಕೃಷಿ ಕೆಲಸ ಜಾಸ್ತಿ ಇರ್ತವೆ ಅಲ್ವಾ. ಅಂಥ ಸಂದರ್ಭದಲ್ಲಿ ಅದೇ 2024 ಜುಲೈ ತಿಂಗಳು ನಾವು ನೋಡ್ತಾ ಇದ್ದೀವಲ್ವಾ, ಎಲ್ಲ ಕಡೆ ಸಮೃದ್ಧವಾಗಿ ಮಳೆ ಆಗ್ತಾ ಇದೆ. ಅಂದರೆ ಈಗ ಪುನರ್ವಸು, ಕೆಲವರು ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಹೇಳ್ತಾರೆ ಪುನರ್ವಸು ನಕ್ಷತ್ರ ಶ್ರೀರಾಮಚಂದ್ರನ ನಕ್ಷತ್ರ ಅಂತ. ಶ್ರೀರಾಮಚಂದ್ರ ಪುನರ್ವಸು ನಕ್ಷತ್ರದಲ್ಲಿ ಹುಟ್ಟಿದ್ದು ಅಂತ ಹೇಳಿ, ಅದೇ ಪುನರ್ವಸು ನಕ್ಷತ್ರದಲ್ಲಿ ಆಗ್ತಿರ್ತಕ್ಕಂಥ ಮಳೆ ಇದೆಯಲ್ಲ, ಪುನರ್ವಸು ಮಳೆ ಕರ್ನಾಟಕಕ್ಕೆ ಸಾಕಷ್ಟು ತಂಪೆರಿತಾ ಇದೆ. ಎಲ್ಲಿ ನೋಡಿದ್ರೂ ಕೂಡ ನೀರು ಸಮೃದ್ಧವಾಗಿ ಕಾಣಿಸ್ತಾ ಇದೆ. ಇದೀಗ ಈ ಮಳೆ ಉತ್ತರ ಕನ್ನಡದಲ್ಲಿ ಒಂದು ಕಡೆ ಆಯಿತು, ಮಳೆ ಬಂತು, ಖುಷಿ ಆಯಿತು, ಅನೇಕ ಜಲಾಶಯಗಳು ಭರ್ತಿ ಆಗ್ತಾ ಇವೆ, ನದಿಗಳಲ್ಲಿ ನೀರಿನ ಮಟ್ಟ ಜಾಸ್ತಿ ಆಗ್ತಾ ಇದೆ. ಅದೇ ರೀತಿಯಲ್ಲಿ ಬೆಳೆ ಹಾನಿಯಾಗೋದು ನಿಜವೇ. ಬೆಳೆ ಹಾನಿ ಆಗುತ್ತೆ. ಈ ಥರ ನೀರಿದ್ರೆ ನೀವೇನು ಬಿತ್ತನೆ ಮಾಡ್ತೀರಿ, ಏನು ಬೆಳೆ ತೆಗಿತೀರಿ ಹೇಳಿ. ಹೊಲ ಯಾವುದು, ಕೆರೆ ಯಾವುದು, ಬಾವಿ ಯಾವುದು ಅಂತಲೇ ಗೊತ್ತಾಗಲ್ವಲ್ಲ. ಇಲ್ಲಿ ಆ ಪ್ರಮಾಣದಲ್ಲಿ ನೀರು ಬಂದಿದೆ ಈ ಬಾರಿ, ಬರಲಿ. ಯಾಕಂತ ಹೇಳಿದ್ರೆ ಮಳೆ ಯಾವತ್ತೂ ಕೂಡ ಸಮೃದ್ಧತೆಯ ಸಂಕೇತವೇ. ಕಾರಣ ಇಷ್ಟೇ, ಈಗ ನಮಗೆ ಒಂದು ವರ್ಷ ಬರ ಇತ್ತಪ್ಪ, ಯಾರಾದರೂ ನೀರು ಕುಡಿದೆ ಮಲಗಿದ್ದೀವ ನಾವು ಯಾರಾದರೂ? ನೋ. ನೀರು ಕುಡಿದೆ ಅಂತೂ ಯಾರೂ ಮಲಗಿಲ್ಲ. ಊಟ ತಿಂಡಿ ಕಡಿಮೆ ಆಯಿತಾ? ಇಲ್ಲ. ಯಾಕಂತ ಹೇಳಿದ್ರೆ ಮನುಷ್ಯ ಏನು ಕೊರತೆ ಆದರೂ ಅದಕ್ಕೊಂದು ಆಲ್ಟರ್ನೇಟಿವ್ ವ್ಯವಸ್ಥೆಯನ್ನು ಮಾಡ್ಕೊಳ್ತಾನೆ. 20 ರೂಪಾಯಿ 1 ಲೀಟ್ರ್ ಬೇಕಾದ್ರೂ ಕುಡಿತಾನೆ, 5 ರೂಪಾಯಿ ಕಾಯಿನ್ ಹಾಕಿ 20 ಲೀಟ್ರು ಕ್ಯಾನನ್ನಾದರೂ ತಂದು ಇಟ್ಕೊಳ್ತಾನೆ ಮನೆಯಲ್ಲಿ ಅಲ್ವಾ. ಪ್ರಾಣಿ ಪಕ್ಷಿಗಳ ಕಥೆ, ಊಟ ಇಲ್ಲ ಏನೋ ಆರ್ಡ್ರ್ ಮಾಡ್ತಾನೆ, ಮನೆ ಮುಂದೆ ಡೈನಿಂಗ್ ಟೇಬಲ್ ಮೇಲೆ ಬೇಕಾದ್ರೂ ತರಿಸ್ಕೊಳ್ಳಬಲ್ಲ. ಸ್ವಿಗ್ಗಿ ಆರ್ಡ್ರ್ ಮಾಡ್ತಾನೋ, ಝೊಮ್ಯಾಟೋಗೆ ಆರ್ಡ್ರ್ ಮಾಡ್ತಾನೋ, ಇನ್ಯಾರಿಗೆ ಆರ್ಡ್ರ್ ಮಾಡ್ತಾನೋ, ಊಟ ತಂದು ಕೊಟ್ಬಿಡ್ತಾನೆ ಅವನು, ಊಟ ತಿಂದ್ಕೊಳ್ತಾನೆ ಮನುಷ್ಯ. ಹಣ ಇದ್ರಾಯಿತು. ಆನೆನೋ, ಹುಲಿನೋ, ಕರಡಿನೋ, ಸಿಂಹನೋ, ಕಾಡು ಪ್ರಾಣಿಗಳೋ, ಜಿಂಕೆನೋ ಯಾವುದೋ, ಇವೆಲ್ಲವೂ ಎಲ್ಲಿ ಆರ್ಡ್ರ್ ಮಾಡಬಲ್ಲವು ಅವು? ನೀರಿಲ್ಲ ಅಂದರೆ ಯಾರನ್ನು ಕೇಳಬೇಕು? ಹುಲ್ಲು ಬೆಳೆದಿಲ್ಲ ಕಾಡಲ್ಲಿ ಅಂದರೆ ಯಾರನ್ನು ಕೇಳಬೇಕು? ಸಮೃದ್ಧತೆ ಇಲ್ಲ ಅಂದರೆ ಯಾರನ್ನು ಕೇಳಬೇಕು? ಬಸವಳಿದ್ದು ಬೆಂಡಾಗಿ ಯಾವುದೋ ಬರಡು ನೆಲದಲ್ಲಿ ಅಸ್ಥಿ ಪಂಜರಗಳಾಗ್ಬಿಡ್ತವವು ನೀರಿಲ್ಲ ಅಂತ ಹೇಳಿದ್ರೆ. ಇಂಥ ಕಾಲಘಟ್ಟದಲ್ಲಿ ಕರ್ನಾಟಕದಲ್ಲಿ ಸದ್ಯದ ಮಟ್ಟಿಗೆ ಸಮೃದ್ಧವಾಗಿ ಮಳೆ ಆಗ್ತಾ ಇದೆ. ಇದ್ದದ್ದೇ ಮಳೆ ಆದಾಗ ಕೆಲವು ಕಡೆ ಅವಘಡಗಳಾಗೋದು, ಒಂದಷ್ಟು ಮನೆಗಳು ಕುಸಿದು ಬೀಳೋದು, ರಸ್ತೆ ಹಾನಿಯಾಗೋದು, ಗುಡ್ಡ ಕುಸಿಯೋದು ಇದ್ದದ್ದೇ. ಇದರ ನಡುವೆ ನಾವು ಮಳೆಗೆ ಯಾವತ್ತೂ ಶಪಿಸಬಾರದು. ಮಳೆ ಎನ್ನುವುದು ಸಮೃದ್ಧಿಯ ಒಂದು ಸಂಕೇತ ಆಗಿರುತ್ತೆ. ಸುಮಾರು ಕಡೆಯಲ್ಲಿ ಜಮೀನು ಜಲಾವೃತ ಆಗಿದೆ, ಅಪಾರ ಪ್ರಮಾಣದ ಬೆಳೆ ಹಾನಿ ಕೂಡ ಆಗಿದೆ. ಇನ್ನೊಂದು ಕಡೆ ಡ್ರೋನ್ ಕ್ಯಾಮ್ರಾದಲ್ಲಿ ಬೈಂದೂರಿನ ದೃಶ್ಯ ಕೂಡ ಒಂದು ಕಡೆ ಸೆರೆಯಾಗಿದೆ. ಹಾಲಾಡಿ ಜೋರಾಡಿ ಮದ್ದೂರು ಸಂಪರ್ಕ ಸೇತುವೆ ಒಂದು ಕಡೆ ಕುಸಿದು ಬಿದ್ದಿದೆ. ಆಯಿತು, ಈ ಥರ ಗುಡ್ಡ ಕುಸಿತು, ಜನ ಸತ್ತು ಹೋದ್ರು ಅಂತ ವಿಷಯ ಬರ್ತಿದ್ದಾಗೇ ಹೇಗೂ ಸೆಷನ್ ಒಂದು ಕಡೆ ನಡೀತಾ ಇದೆ, ಮುಂಗಾರು ಅಧಿವೇಶನ ಒಂದು ಕಡೆ ನಡೀತಾ ಇದೆ. ಇದರ ಮಧ್ಯದಲ್ಲಿ ಇದ್ರ ಬಗ್ಗೆ ಕೂಡ ಚರ್ಚೆ ಶುರುವಾಗುತ್ತೆ. ಈ ಥರ ಗುಡ್ಡ ಕುಸಿತಿದೆ, ಜನ ಸಾಯ್ತಾ ಇದ್ದಾರೆ, ಬೆಳೆ ಹಾನಿ ಆಗ್ತಾ ಇದೆ ಅಂತ ಹೇಳಿ ಒಂದು ವಿಷಯವನ್ನು ಸತೀಶ್ ಸೈಲ್ ಪ್ರಸ್ತಾಪ ಮಾಡ್ತಾ ಇದ್ದಂತೆಯೇ ಇದ್ರ ಬಗ್ಗೆ ಇದಕ್ಕಿಂತ ಮುಂಚೆನೇ ಕೃಷ್ಣ ಬೈರೇಗೌಡರು ಮಾಹಿತಿ ತರಿಸ್ಕೊಳ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇದ್ರು. ಮಾಹಿತಿ ಬಂದ ನಂತರದಲ್ಲಿ ಅವರು ಮೃತರು ಯಾರ್ಯಾರು ಇದ್ದಾರೋ ಅವ್ರಿಗೆಲ್ಲರಿಗೂ ಕೂಡ ತಲಾ 5 ಲಕ್ಷ ರೂಪಾಯಿ ಪರಿಹಾರವನ್ನು ಅನೌನ್ಸ್ ಮಾಡ್ತಾ ಇದ್ದೀನಿ ಅಂತ ಅವರು ಒಂದು ಕಡೆ ಹೇಳ್ತಾರೆ. ಒಂದು ಆ ಫ್ಯಾಮಿಲಿಯ ಮಟ್ಟಿಗೆ ಒಂದು ಸಮಾಧಾನ. ಅದು 5 ಲಕ್ಷ ರೂಪಾಯಿಂದ ಏನೋ ಆಗಿಬಿಡುತ್ತೆ ಅಂತಲ್ಲ. ಯಾವಾಗಲೂ ಏನಂತ ಹೇಳಿದ್ರೆ ಮನೆಯಲ್ಲೊಬ್ಬ ಗಂಡು ಮಗ, ತಂದೆ ಅಥವಾ ದುಡಿಯುವಂಥ ಮಗ ಯಾರೇ ಇರಲಿ, ಆ ದುಡಿಯುವ ತಂದೆ ಅಥವಾ ಮಗ ತೀರ್ಕೊಂಡಾಗ ಏಕಾಏಕಿ ಮನೆಯಲ್ಲಿರ್ತಕ್ಕಂಥ ಹೆಂಗಸರಿರ್ತಾರೆ, ಪುಟಾಣಿ ಮಕ್ಕಳು ಇರಬಹುದು, ವೃದ್ಧ ಅವಸ್ಥೆಯಲ್ಲಿರ್ತಕ್ಕಂಥ ತಂದೆ ತಾಯಿ ಕೂಡ ಇರಬಹುದು, ಆ ಮಗನಿಗೆ ದುಡಿಯೋ ಶಕ್ತಿ ಕಳ್ಕೊಂಡಿರ್ತಕ್ಕಂಥವ್ರು ಇರ್ತಾರೆ. ಇನ್ನೊಂದು ಕಡೆ ಜವಾಬ್ದಾರಿ ಇರುತ್ತೆ, ಅಪ್ಪ ಅಮ್ಮ, ಅಪ್ಪನ ನಂಬ್ಕೊಂಡು ಮಕ್ಕಳಿರ್ತಾರೆ, ಅಪ್ಪ ಸತ್ತೋಗ್ಬಿಡ್ತಾರೆ. ಏನು ಮಾಡ್ಬೇಕು ಅವಾಗ ಮನೆಯವರು? ಇದ್ದಕ್ಕಿದ್ದಂತೆ ಬಂದಿರುತ್ತಲ್ಲ ಕಷ್ಟ, ಆ ಕಷ್ಟಕ್ಕೆ ನೆರವಾಗಲಿ ಅಂತ ಯಾವಾಗಲೂ ಕೂಡ ಪರಿಹಾರವನ್ನು ಕೇಳೋದು. ಒಂದು 5 ಲಕ್ಷ ರೂಪಾಯಿಗಳಿದ್ದರೆ ತಕ್ಕ ಮಟ್ಟಿಗೆ ಅವರ ಕಷ್ಟ ನೀಗಬಹುದೇನೋ ಅಂತ. ಜೀವನ ಪರ್ಯಂತ ಅವ್ರನ್ನ 5 ಲಕ್ಷ ರೂಪಾಯಿ ಸಾಕಬಿಡುತ್ತೆ ಅಂತಲ್ಲ, ಆ ಕ್ಷಣದ ಮಟ್ಟಿಗೆ ಒಂದು ಶಾಲೆಗಾದರೂ ಆಗುತ್ತೇನೋ, ಅವರ ಮನೆಗೆ ದಿನಸಿ ಖರ್ಚಿಗಾದರೂ ಆಗುತ್ತೇನೋ, ಅಥವಾ ಸ್ವಲ್ಪ ದಿನ ಅವ್ರು ಚೇತರಿಸ್ಕೊಳ್ಳೋವರೆಗೂ ಕೂಡ ಈ ಹಣ ಒಂದು ನೆರವಿಗೆ ಬರಬಹುದೇನೋ ಅಂತ ಹೇಳಿ ಪರಿಹಾರವನ್ನು ಕೊಡ್ತಾರೆ. ಅದೇ ರೀತಿಯಲ್ಲಿ 5 ಲಕ್ಷ ರೂಪಾಯಿ ಪರಿಹಾರವನ್ನು ಕೊಟ್ಟಿದ್ದಾರೆ. ಉತ್ತರ ಕನ್ನಡದಲ್ಲಿ ಗುಡ್ಡ ಕುಸಿದು ಸುಮಾರು 7 ಜನ ಸತ್ತು ಹೋದರು. ಅದೇನೋ ಇವರೆಲ್ಲ ಗಾಡಿ ನಿಲ್ಲಿಸಿ
ಟೀ ಕುಡಿತಾ ಇದ್ರಂತೆ. ಅಷ್ಟೊತ್ತಿಗೆ ಆ ಡಾಬಾ ಮೇಲೂ ಎಲ್ಲ ಇಡೀ ಆ ಮಣ್ಣು ಕುಸಿದು ಬಂದು ಬಿದ್ದು ಎಲ್ಲರೂ ಸತ್ತು ಹೋಗಿದ್ದಾರೆ ಈ ದುರ್ಘಟನೆಯಲ್ಲಿ. 400 ಮೀಟರ್ ಹೈಟ್ ಅನ್ನ ಸ್ಲೋಪ್ ಮಾಡದೆ ನಾವು 10 ಸಲ ಅದು ಹೇಳಿದ್ವಿ, ಇದು ಸೈಡಿಂಗ್ ಆಗೇ ಆಗ್ತದೆ ಅಂತ ಹೇಳಿದಾಗ್ಲೂ ಕೇಳದೆ. ಸೆನ್ಸಿಟಿವ್ ಏರಿಯಾ ಸರ್, ಕಾರವಾರ ಅಂಡ್ ಅಂಕೋಲ. ಪ್ರತಿ ಸಲ ನಾವು ಕ್ವಶನ್ ಕೊಡೋದು. ಇವರು ಜಿಲ್ಲಾಧಿಕಾರಿಗಳಿಗೂ ಮನವಿ ಮಾಡಿದ್ದೇವೆ. ಮೊನ್ನೆ ಜಿಲ್ಲಾಧಿಕಾರಿಗಳು ಟ್ರಾನ್ಸ್ಫರ್ ಆಗಿ ಹೋದ್ರು. ಆಮೇಲೆ ನಮ್ಮ ವಿಶೇಷ ಯಾರು ನಮ್ಮ ಉಸ್ತುವಾರಿ ಜಿಲ್ಲಾಧಿಕಾರಿಗಳಂತ ರಿತೇಶ್ ಕುಮಾರ್ ಸಿಂಗ್ ಅವರು ಬಂದರು. ಅವ್ರ ಹತ್ರ ನಾವು ಇದನ್ನು ಹೇಳಿದ್ವಿ. ಅಲ್ಲಿ ಏನು ಇವತ್ತೇನಾಗಿದೆ ಇಲ್ಲಿ ಅವರೇ ಸರ್, ಅದು ಮೊದಲೇ ಒಂದೇ ನಿಮಿಷ. ಅಲ್ಲಿ ನಮಗೆ ಯಾವುದೇ ತರದ ಒಂದು ಉತ್ತರ ಸಿಗ್ತಾ ಇಲ್ಲ. ಇವತ್ತು ಅದಕ್ಕೆ ಪ್ರತಿಫಲ ಆಗಿದೆ ಕೊಟ್ಟಿದ್ದೇವೆ. ಎನಿವೆ, ಈಗ ನಾನು ಅವ್ರದ್ದು ಇವ್ರದ್ದು ಅನ್ನೋ ಪ್ರಶ್ನೆ ಅಲ್ಲ. ಸೆಂಟ್ರಲ್ ಗೌರ್ಮೆಂಟ್ ಏಜೆನ್ಸೀಸ್ ಆದರೂ ಕೂಡ ಒಂದ್ ಕಡೆ ನ್ಯಾಷನಲ್ ಹೈವೇ, ಇನ್ನೊಂದು ಕಡೆ ಕೈಗಾ ಅಲ್ಲಿ ಕಾಲುವೆಯನ್ನು ಡೈವರ್ಟ್ ಮಾಡಿದ್ದಾರೆ ಅವರು. ಕೈಗಾ ಕ್ಯಾಂಪಸ್ ಕೈಗಾ ಅಂತ ಹೇಳಿದೆ ತಪ್ಪು. ಸೀಬರ್ಡ್ ಒಳಗಡೆ ಕಾಲುವೆಯನ್ನು ಡೈವರ್ಟ್ ಮಾಡಿದ್ದಾರೆ. ಅವರು ಕೂಡ ನೀರು ಹರಿಯುವಷ್ಟು ಪ್ರಮಾಣಕ್ಕೆ ಬೇಕಾಗಿರೋ ಕಾಲುವೆಯನ್ನು ಮಾಡಬೇಕು ಅಂತ ಅವ್ರ ಕಡೆಗೂ ತಾಕೀತು ಮಾಡುವಂಥದ್ದಾಗಲಿ. ಮತ್ತು ನ್ಯಾಷನಲ್ ಹೈವೇಸ್ ಜೊತೆಗಂತೂ ನಾವು ನಿರಂತರವಾಗಿ ಟಚಲ್ಲಿದ್ದೇವೆ. ಈ ಸ್ಲೋಪ್ಸ್ ಎಲ್ಲ ಡೇಂಜರಸ್ಸು ಅಂತೇಳಿ ಅವ್ರ ಜೊತೆಗೂ ನಾವು ಅದನ್ನು ಮಾಡ್ತೇವೆ. ಈಗ ತಕ್ಷಣಕ್ಕೆ ಏನು ಅದು ಮುಂದಿನ ಸ್ಟೆಪ್ಸು. ಆದರೆ ಇವತ್ತಿನ ದಿನ ರೆಸ್ಕ್ಯೂ ಆಪರೇಷನ್ ಏನಿದೆ ಫುಲ್ ಫ್ಲೆಜ್ಡ್ ಆಗಿ ನಡೆದಿದೆ. ಮುಖ್ಯಮಂತ್ರಿಗಳ ಸೂಚನೆ ಮೇಲೆ ಡಿಸ್ಟ್ರಿಕ್ಟ್ ಮಿನಿಸ್ಟ್ರು ಕೂಡ ಆಲ್ರೆಡಿ ಇನ್ನೇನು ರೀಚ್ ಆಗುವಂಥ ಇನ್ನೊಂದು ಸ್ವಲ್ಪ ಹೊತ್ತಿನಲ್ಲಿ ಅಲ್ಲಿಗೆ ರೀಚ್ ಆಗ್ತಾ ಇದ್ದಾರೆ. ಸೊ ಸರ್ಕಾರ ಪ್ರಕರಣವನ್ನು ಗಂಭೀರವಾಗಿ ತೆಗೆದುಕೊಂಡು ತತ್ಕ್ಷಣ ಪರಿಹಾರದ ಕಡೆಗೆ ಸಂಪೂರ್ಣವಾಗಿ ಗಮನವನ್ನು ಕೊಡ್ತಾ ಇದೆ ಅನ್ನೋದನ್ನು